ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗ, ಜೀವ ಇಲ್ದಿರೋ ಒಂದು ಗೊಂಬೆನೆ ಸೀತಾ ಸಿಹಿ ಅಂತ ಅನ್ಕೊಂಡಿದ್ದಾಳೆ. ಅಂದ್ಮೇಲೆ ಜೀವ ಇರೋ ಒಂದು ಮಗು ಕಣ್ಮುಂದೆ ಬಂದ್ರೆ ಅದನ್ನ ಸಿಹಿ ಅಂತ ಯಾಕೋ ಅನ್ಕೊಳ್ಳಲ್ಲ? ಏನ್ ಮಾಡ್ತಾ ಇದ್ದೀರಾ? ಇವಳು ನಮ್ಮ ಮಗಳು ಸಿಹಿ. ಇವಳು ನಮ್ಮ ಮಗಳಲ್ಲ ಸೀತಾ. ಇಲ್ಲ ರಾಮ್, ಸಿಹಿ. ರಾಮ, ಯೋಚನೆ ಮಾಡು. ಸೀತಾ ಕಣ್ಣು ಮುಂದೆ ಸಿಹಿ ವಯಸ್ಸಿನ ಒಂದು ಮಗು ಬಂದ್ರೆ ಆ ಮಗು ಲಾಲನೆ ಪಾಲನೆ ಮಾಡ್ತಾ ಸೀತಾ ಸರಿ ಹೋಗ್ತಾಳೆ ಅನ್ನೋ ಬಲವಾದ ನಂಬಿಕೆ ನನಗಿದೆ ಕಣೋ. ನನ್ನ ಸೀತಾ ಮೊದಲಿನ ಥರ ಆಗ್ತಾರೆ ಅನ್ನೋದಾದ್ರೆ ನಿಮ್ಮ ನಿರ್ಧಾರದಲ್ಲಿ ನಂಗೆ ಯಾವ ಅಭ್ಯಂತರನೂ ಇಲ್ಲ. ಸಾಧನಾ, ಕಾಫಿ ಕೊಡಮ್ಮ ಸ್ವಲ್ಪ. ತಗೊಳ್ಳಿ ಮಾವಯ್ಯ. ಕಾಫಿ ಬೇಕು ಸಾಧನಾ ಹೇಳೋಣ ಅಂತ ಕರಿತಿದ್ದೆ, ನೀನೇ ತಂದ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ರಾಮ ಸೀತನ್ನ ಸ್ಕೂಲಿಗೆ ಕರ್ಕೊಂಡು ಹೋದ್ರೆ ಖುಷಿ ಆಗ್ತಾಳೆ ಅಂದ. ಸರಿಯಪ್ಪ, ಕರ್ಕೊಂಡು ಹೋಗು ಅಂತ ಅಂದೆ. ಆದ್ರೆ ಈಗ ಅದೇ ತಲೆನೋವಾಗಿದೆ ಮಾವಯ್ಯ. ಅದರಿಂದನೇ ನಾವೆಲ್ಲರೂ ತಲೆ ತಗ್ಸೋ ಸ್ಥಿತಿ ಬಂದಿದೆ. ಏನಮ್ಮ ಹೇಳ್ತಿದೀಯಾ? ಹೌದು ಮಾವಯ್ಯ. ಸ್ಕೂಲಲ್ಲಿ ಸೀತಾ ಟೀಚರ್ಸ್ ಹತ್ರ, ಪೇರೆಂಟ್ಸ್ ಹತ್ರ ಸಿಹಿ ಬದುಕಿದಾಳೆ ಅನ್ನೋ ಥರಾನೇ ಮಾತಾಡ್ತಾ ಇದ್ಲಂತೆ. ಹೌದಾ? ಎಲ್ಲ ಪೇರೆಂಟ್ಸು ಸೀತಂಗೆ ತಲೆ ಕೆಟ್ಟಿದೆ ಅಂತ ಅವ್ರ ಮಕ್ಕಳನ್ನ ಅವಳಿಂದ ದೂರ ಕರ್ಕೊಂಡು ಹೋದ್ರಂತೆ. ನನ್ನ ಫ್ರೆಂಡೇ ನನಗೆ ಫೋನ್ ಮಾಡಿ ಹೇಳಿದ್ಲು. ಅದನ್ನ ಕೇಳಿ ನನಗೆ ತುಂಬಾ ಬೇಜಾರಾಯ್ತು ಮಾವಯ್ಯ. ಅಪ್ಪು ಒಳ್ಳೆ ಡಾಕ್ಟರ್ ಹತ್ರನೇ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾನೆ. ಆದ್ರೂ ಅವಳಿಗೆ ಹುಷಾರಾಗ್ತಿಲ್ವಲ್ಲ. ಇದಕ್ಕೆಲ್ಲ ಸಮಯ ಹಿಡಿಯುತ್ತಮ್ಮ. ಇನ್ನು ಎಷ್ಟು ದಿನ ಅಂತ ಸೀತಾ ಹೀಗೆ ಇರ್ಬೇಕು? ಅಲ್ಲ, ಒಂದು ಕ್ಷಣನೂ ಅವಳಿಗೆ ಸಿಹಿ ಬದುಕಿಲ್ಲ ಅಂತ ಅನ್ನಿಸ್ತಿಲ್ವಾ? ತಾನು ಹಿಡ್ಕೊಂಡು ಮುದ್ದಾಡ್ತಾ ಇರೋದು ಜೀವ ಇಲ್ದೇ ಇರೋ ಒಂದು ಗೊಂಬೆ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ವಾ? ಸೀತಾ ಕಂಡೀಷನ್ ಹೀಗೆ ಇದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಮಾವಯ್ಯ? ಇದಕ್ಕೆ ನೀವೇ ಏನಾದ್ರೂ ಒಂದು ನಿರ್ಧಾರ ತಗೋಬೇಕು. ಸೀತಾರಾಮ ಇಬ್ರು ಮನೆಗೆ ಬರಲಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ನಾನೊಂದು ನಿರ್ಧಾರ ಇವತ್ತು ತಗೋತೀನಿ. ವೆರಿ ಗುಡ್ ಮಿಸ್ಟರ್ ದೇಸಾಯಿ, ನಾನು ಟ್ರ್ಯಾಕ್ಗೆ ಬರ್ತಾ ಇದ್ದೀರಾ. ಈ ಶ್ರೀರಾಮ್ ದೇಸಾಯಿ ಎಷ್ಟು ಕೆಟ್ಟವನು. ಈ ಶ್ರೀಮಂತರು ಎಲ್ಲ ಹಿಂಗೆಯಾ? ಅಕ್ಕ, ಒಂದ್ ಪ್ಯಾಕೆಟ್ ಕಾಫಿ ಪುಡಿ ಕೊಡಿ. ಯಾವ ಗೊಂಬೆ ತಗೋತೀಯಾ? ನನ್ಗೆ ಈ ಗೊಂಬೆ. ಸುಬ್ಬಿ, ಸುಬ್ಬಿ, ಇದೇನಿದು ಹೊಸ ಬಟ್ಟೆ ಹಾಕೊಂಡಿದ್ಯಾ? ಯಾರ್ದಿದು? ಇದಾ ಸೀತಮ್ಮ ಹಾಕಿದ್ದು. ಸೀತಮ್ಮನ? ಅದಿರ್ಲಿ, ಜಾಕಿ ಮತ್ತೆ ಪುಟ್ಲಿಂಗು ಎಲ್ಲಿ? ಅವರು ಸ್ಕೂಲ್ ತವನೇ ಇದ್ರು. ಆಮ್ಯಾಕೆ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಮತ್ತೆ ನೀನ್ ಹೆಂಗ್ ಬಂದೆ? ಅದಾ ಆ ಶ್ರೀರಾಮ್ ದೇಸಾಯಿ ಕಾರಲ್ಲಿ ಬಂದೆ. ಏನು ಶ್ರೀರಾಮ್ ದೇಸಾಯಿ ಕಾರಲ್ಲ? ಅವ್ರ ಕಾರಲ್ಲಿ ಯಾಕೆ ಬಂದೆ? ಮನೆ ದಾರಿ ಗೊತ್ತಾಗ್ಲಿಲ್ಲ, ಅದಕ್ಕೆ ಅವ್ರ ಕಾರಲ್ಲೇ ಬಂದೆ.
ಇದೇನಿದು ನಿನ್ ಕೈಲಿ ಬೊಂಬೆ? ಸೀತಮ್ಮ ಕೊಡ್ತಿರೋದು ಕಾವೇರಿ ಅಕ್ಕ. ಅವರೆಷ್ಟು ಒಳ್ಳೆಯವರು ಗೊತ್ತಾ ಕಾವೇರಿ ಅಕ್ಕ. ಸೀತಮ್ಮನ ನನ್ನ ಅಮ್ಮ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಮ್ಮ ಅಮ್ಮ ಅಂತ ಅದೆಷ್ಟು ಕನ್ವರ್ತಿ. ನಿನ್ಗೆ ನಿನ್ನ ಅಮ್ಮ ಸಿಗ್ಲಿ ಬಾ. ಕಾವೇರಿ ಅಕ್ಕ, ನಾನಲ್ಲಿ ಡಾನ್ಸ್ ಮಾಡ್ತೆ ಗೊತ್ತಾ? ಆದ್ರೆ ಹೆಂಗ್ ಡಾನ್ಸ್ ಮಾಡ್ದೆ ಗೊತ್ತಿಲ್ಲ. ಅವ್ರು ಎಲ್ರು ಚಪ್ಪಾಳೆ ತಟ್ರು. ಏನ್ ಮಾಡಿದ್ರೆ ಚೆನ್ನಾಗೆ ಮಾಡಿರ್ತೀಯ ಬಿಡು. ಕಾವೇರಿ, ಸುಬ್ಬಿ, ನಿಮ್ ತಾತನ ಪೊಲೀಸ್ನವ್ರು ಎಳ್ಕೊಂಡು ಹೋಯ್ತಾವ್ರೆ. ಪೊಲೀಸ? ಯಾಕೆ ನಮ್ ತಾತನ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಿಟ್ಬಿಡಿ. ಯಾರಮ್ಮ ನೀನು? ನಾನ್ ಸುಬ್ಬಿ. ಇವರು ನಮ್ ತಾತ. ಇವರು ನಮ್ ಜಾಕಿ ಅಣ್ಣ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇವ್ರೇನ್ ತಪ್ಪು ಮಾಡಿದ್ದಾರೆ? ಸರ್ ಬಿಟ್ಬಿಡಿ ಸರ್, ದಮ್ಮಯ್ಯ. ಸರ್ ಲೀವ್ ಮಾಡಿ ಸರ್ ಅಮ್ಮ, ಪ್ಲೀಸ್ ಸರ್. ದೇಸಾಯಿ ಗ್ರೂಪ್ ಆಫ್ ಕಂಪನಿ ಕಡೆಯಿಂದ ನಿಮ್ಮೆಲ್ಲರ ಮೇಲೆ ಕಂಪ್ಲೇಂಟ್ ಬಂದಿದೆ. ನೀವಿನ್ನು ಚಿಕ್ಕ ಮಕ್ಕಳು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ದೇಸಾಯ? ಹೌದು, ನೀವು ಅವ್ರಿಗೆ 3 ಲಕ್ಷ ಕೊಟ್ಟಿದ್ದೀರಂತೆ. ಈ ಜಾಗ ನಿಮ್ಗೆ ಬೇಕು ಅಂತ. ಎಲ್ಲಿಂದ ಬಂತು ನಿಮ್ಗೆ ಅಷ್ಟೊಂದು ದುಡ್ಡು? ಕಳ್ತನ ಮಾಡ್ತೀರಾ? ದರೋಡೆ ಮಾಡ್ತೀರಾ? ಅದಕ್ಕೆ ನಿಮ್ ತಾತನ ಹೇಳ್ಕೊಂಡು ಹೋಗ್ತಾ ಇರೋದು. ಹೇಳ್ಕೊಂಬನ್ರಿ, ಏನ್ ಮುಖ ನೋಡ್ತೀರಾ? ಸರ್ ನಾನು ದರೋಡೆ ಮಾಡಿಲ್ಲ ಸರ್. ಆ ದೇಸಾಯಿ ಕಡೆಯವರೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದಿದ್ದು. ನಾವು ಕೂಡಿಟ್ಟಣ ಕೊಟ್ಟಿದೀವಿ ಸರ್. ದೇಸಾಯಿ ಅವರು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಅವ್ರನ್ನ ಎದುರಾಕೊಂಡ್ರೆ ಸುಮ್ಮನೆ ಬಿಟ್ಬಿಡ್ತಾರ? ಏನ್ರಿ ಮುಖ ನೋಡ್ತಾ ಇದ್ದೀರಾ? ಹೇಳ್ಕೊಂಬನ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.